ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಮರವಾಯಿ ತೋರಿಸ್ತೀನಿ. ಇದು ಕುಂದಾಪುರ ಕರಾವಳಿ ತೀರದಲ್ಲೆಲ್ಲ ಇದು ಸಿಗುತ್ತೆ, ಹೊಳೆಯಲ್ಲಿ ಇದು ಸಿಗುತ್ತೆ. ಇದಕ್ಕೆ ನಾವು ಜೂಬಿನ ಮೊಳಿ ಅಂತೇಳಿ ಕರಿತೀವಿ. ಇದು ಉದ್ದವಾಗಿರುತ್ತೆ ಮೊಳಿ, ಇದರೊಳಗೆ ಮಾಂಸ ಇರುತ್ತೆ. ಇದು ಇವತ್ತು ಹೇಗೆ ಮಾಡುವುದಂಥೇಳಿ ಇದರ ಸುಕ್ಕ ಮಾಡಿ ತೋರಿಸ್ತೀನಿ. ಹೇಗೆ ಮಾಡುವುದಂಥೇಳಿ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ಕ್ಲೀನಾಗಿ ತೊಳ್ಕೊಳ್ಬೇಕು ಅದನ್ನು. ನಂತರ ಅದನ್ನು ನಾವು ಓಪನ್ ಮಾಡಬೇಕು. ಇದನ್ನು ನಾವು ಕೈಯಿಂದನೇ ಓಪನ್ ಮಾಡಬೇಕು. ಯಾಕಂದರೆ ಕೆಲವರು ಇದನ್ನು ಓಪನ್ ಮಾಡಲಿಕ್ಕೆ ಬರಲ್ಲ ಅಂಥೇಳಿ ಬಿಸಿ ಮಾಡಿ ಅದನ್ನು ಓಪನ್ ಮಾಡಿ ಮಾಡ್ತಾರೆ. ಹಾಗೆ ಮಾಡಬಾರ್ದು, ಯಾಕಂದರೆ ಟೇಸ್ಟ್ ಆಗಲ್ಲ. ಇದನ್ನು ನೀರಲ್ಲಿ ಹಾಕಿಟ್ಟಿದ್ರೆ ಅದು ಓಪನ್ ಆಗುತ್ತೆ ಸ್ವಲ್ಪ. ಹಾಗೆ ನಿಧಾನಾಗಿ ಒಂದೊಂದೇ ತೆಗೆದು ಈ ಥರ ಓಪನ್ ಮಾಡಬೇಕು. ತುಂಬ ಗಟ್ಟಿಯಾಗಿರುತ್ತೆ. ಕತ್ತಿ ಇದ್ದರೆ ಕತ್ತಿ ಸಹಾಯದಿಂದ ಸಹ ಬೇಕಾದರೆ ನೀವು ಓಪನ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದರ ಒಳಗಡೆ ಒಂದು ಮಧ್ಯದಲ್ಲಿ ಒಂದು ಈ ಜುಟ್ಟು ಥರ ಇರುತ್ತೆ, ಅದನ್ನು ನಾವು ತೆಗಿಬೇಕು. ಅದನ್ನು ಹಾಕಬಾರ್ದು, ಅದನ್ನು ತೆಗಿಬೇಕು. ಇಲ್ಲಿ ನೋಡಿ, ಈ ಥರ ತೆಕ್ಕೊಳ್ಬೇಕು. ನಾನಿವಾಗ ಎಲ್ಲ ಮಳಿನೂ ಓಪನ್ ಮಾಡಿ ತೆಗೆದಿಟ್ಕೊಳ್ತೀನಿ. ನೋಡಿ, ಒಂದೊಂದೇ ಓಪನ್ ಮಾಡಬೇಕು. ತುಂಬ ಗಟ್ಟಿಯಾಗಿರುತ್ತೆ. ಇದು ನಮಗೆ ಅಪರೂಪ ಸಿಗೋದು, ಯಾವಾಗಲೂ ಸಿಗೋದಿಲ್ಲ. ನಾನು ಇದನ್ನು ತಿಂದು ತುಂಬ ಟೈಮ್ ಆಯಿತು. ಇವಾಗ ಏನು ಬೆಂಗಳೂರಲ್ಲಿ ಇದು ನನಗೆ ಸಿಕ್ಕಿದ್ದು. ಊರಲ್ಲಾದರೆ ಇದನ್ನು ನೋಡಲಿಕ್ಕೆ ಸಿಗುತ್ತೆ, ಬಟ್ ಬೆಂಗಳೂರಲ್ಲಿ ಕಡಿಮೆ. ನಾನು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಇದನ್ನು ನೋಡಿದೆ, ಹಾಗಾಗಿ ತಗೊಂಡು ಬಂದಿದ್ದು. ನೋಡಿ, ಈ ಥರ ಸ್ಪೂನಿನಿಂದ ಈ ಥರ ಮಾಂಸನೆಲ್ಲ ತೆಕ್ಕೊಳ್ಬೇಕು. ಪೂರ ತೆಗೆದು ಎರಡು ಸೈಡಿಂದು ತೆಗೆದು ಒಂದು ಪಾತ್ರದಲ್ಲಿ ಹಾಕಿ ಇಟ್ಕೊಳ್ಬೇಕು. ಎಲ್ಲದನ್ನೂ ಇದೇ ಥರವಾಗಿ ಸ್ಪೂನಿನಿಂದ ಎಲ್ಲದನ್ನೂ ತೆಗಿಬೇಕು. ಇವಾಗ ನಾನು ಎಲ್ಲದನ್ನೂ ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಇದ್ರ ಸುಕ್ಕ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಬಟ್ ಇದು ಸಿಗೋದೇ ತುಂಬ ಕಡಿಮೆ, ಯಾವಾಗಲೂ ಇದು ಸಿಗಲ್ಲ. ಇವಾಗ ಇದನ್ನು ಎಲ್ಲ ತೆಗೆದಿಟ್ಕೊಳ್ಬೇಕು. ಮತ್ತು ಇದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು. ಒಂದು 4-5 ಸಾರಿ ಆದರೂ ತೊಳಿಬೇಕು. ಇದರಲ್ಲಿ ಕಪ್ಪಂಶ ಬರುತ್ತೆ ಹೊರಗಡೆ. ನೋಡಿ, ಈ ಥರ ತೊಳೆದಾಗೈತಲ್ಲ, ಕಪ್ಪಾಗಿರುತ್ತೆ ನೀರು. ತುಂಬ ಚೆನ್ನಾಗಿ ಇದನ್ನು ತೊಳಿಬೇಕು. ನೋಡಿ, ಎಷ್ಟು ಸಾರಿ ತೊಳ್ಕೊಳ್ಬೇಕಂದ್ರೆ ಒಂದು 4-5 ಸಾರಿ ಅಂತೂ ತೊಳ್ಕೊಳ್ಳೇಬೇಕು. ಕ್ಲೀನ್ ಆಗೋ ತನಕ ಅದನ್ನ ತೊಳ್ಕೊಳ್ಬೇಕು. ಇಲ್ಲಿ ನೋಡಿ, ಎಷ್ಟು ಕ್ಲೀನ್ ಆಯ್ತು ನೋಡಿ. ಇಷ್ಟು ಕ್ಲೀನ್ ಮಾಡಿ ಇದನ್ನ ತೊಳ್ಕೊಳ್ಬೇಕು. ಇದಕ್ಕೆ ಇವಾಗ ಏನೆಲ್ಲ ಮಸಾಲ ಬೇಕು ಅಂಥೇಳಿ ತೋರಿಸ್ತೀನಿ. ಫಸ್ಟು ಇಲ್ಲಿ ಒಂದು 10-12 ಬ್ಯಾಡಗೆ ಮೆಣಸು, 4 ಚಮಚ ಕೊತ್ತಂಬರಿ ಬೀಜ, ಹಾಗೆ ಅರ್ಧ ಚಮಚ ಮೆಂತೆ, ಒಂದು 4-5 ಎಸಳು ಈರುಳ್ಳಿ, ಹಾಗೆ ಸಣ್ಣ ತುಂಡು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಣ್ಣ ತುಂಡು ಶುಂಠಿ, 1 ಚಮಚ ಕಾಳುಮೆಣಸು, ಅರ್ಧ ಚಮಚ ಅರಿಶಿಣ, 1 ಕಡಿ ಕಾಯಿ ತಗೊಂಡಿದ್ದೀನಿ, ತೆಂಗಿನ ತುರಿನ ತಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಬೇವಿನ ಸೊಪ್ಪು, ಹಾಗೆ ಒಂದು 4 ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಶುಂಠಿನ ಸಹ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 2 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ಪಾತ್ರಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಹಾಗೆ ನಂತರ ಇದಕ್ಕೆ ಬೇವಿನ ಎಲೆನ ಹಾಕಬೇಕು. ಇದು ಸ್ವಲ್ಪ ಕುದಿಬೇಕು. ಬಿಸಿ ಆದ ನಂತರ ಇದಕ್ಕೆ ಶುಂಠಿನ ಹಾಕಬೇಕು. ನಾವು ಜಜ್ಕೊಂಡಿತ್ತಲ್ಲ ಶುಂಠಿ, ಅದನ್ನು ಹಾಕಬೇಕು. ನಂತರ ಇದಕ್ಕೆ ಬೆಳ್ಳುಳ್ಳಿನ ಹಾಕಬೇಕು. ಜಜ್ಜಿಟ್ಕೊಂತ ಬೆಳ್ಳುಳ್ಳಿನ ಹಾಕಬೇಕು. ಇದು ಸ್ವಲ್ಪ ಫ್ರೈ ಆಗಬೇಕು. ಇದನ್ನ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಈರುಳ್ಳಿನ ಹಾಕೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕಬೇಕು. ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಇದು ಬೇಗ ಫ್ರೈ ಆಗಬೇಕಂದ್ರೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಸಾರಿ ಕೈ ಆಡಿಸಿ ಹೀಗೆ ಫ್ರೈ ಮಾಡಿ. ನಂತರ ಟೊಮೆಟೊ ಹಣ್ಣು, 2 ಟೊಮೆಟೊ ಹಣ್ಣು ಸಣ್ಣದಾಗಿ ಹೆಚ್ಕೊಂಡಿದ್ದೀವಲ್ಲ, ಅದನ್ನು ಹಾಕಬೇಕು. ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು.
ಇದು ಫ್ರೈ ಆದ ನಂತರ ನಾವು ಏನು ತೊಳೆದಿಟ್ಕೊಂಡಿದ್ದೀವಲ್ಲ ಮಳಿ ಮಾಂಸ ಅದನ್ನು ಹಾಕ್ಕೊಳ್ಬೇಕು. ಅದನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಇವಾಗ ನಾನು ಅದರ ಮಾಂಸನ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕಿ ನೋಡಿ, ಅಷ್ಟು ಮಳೆ ಇತ್ತು ನೋಡಿ, ಇಷ್ಟು ಮಾಂಸ ಆಗಿದೆ ನೋಡಿ. ರೇಟು ಇದಕ್ಕೆ ತುಂಬ ಕಾಸ್ಟ್ಲಿ. ಇದು ನನಗೆ 1 kg ಅಷ್ಟೇ ಸಿಕ್ಕಿದ್ದು, ಮತ್ತು ಜಾಸ್ತಿನೂ ಇಲ್ಲ ಬೇಕಂತ ಹೇಳಿದರೆ ಅಲ್ಲಿ ಅಷ್ಟೇ ಇದ್ದಿತ್ತು. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಇದು ಕುದಿಬೇಕು. ಅಲ್ಲಿ ತನಕ ನಾವು ಮಸಾಲಾನ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀಲಿ. ಇವಾಗ ನಾವು ಮಿಕ್ಸಿ ಜಾರ್ನ ತಗೊಂಡು ನಾವು ತೆಗೆದಿಟ್ಕೊಂಡಿದ್ವಲ್ಲ ಮಸಾಲಾನ, ಇದನ್ನೆಲ್ಲ ಇವಾಗ ಹಾಕ್ಕೊಳ್ಬೇಕು. ಮೆಣಸು, ಕೊತ್ತಂಬರಿ, ನೀರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಾಳುಮೆಣಸು, ಅರಿಶಿಣ, ಶುಂಠಿ, ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇದು ನುಣ್ಣಗೆ ರುಬ್ಕೊಳ್ಬಾರ್ದು, ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ಯಾಕಂದರೆ ಇದು ಸುಕ್ಕಾದ್ರಿಂದ ತರಿಯಾಗಿರಬೇಕು, ಈ ಥರ ಆಗಿರಬೇಕು ನೋಡಿ. ಇವಾಗ ಇದಕ್ಕೆ ನಾವೀಗ ಇಲ್ಲಿ ಬೆಂದಾಗಿದೆ ನೋಡಿ. ಇವಾಗ ಮಸಾಲಾನ ತೆಗೆದು ಇದಕ್ಕೆ ಹಾಕ್ಕೊಳ್ಬೇಕು. ಎಲ್ಲ ಮಸಾಲಾನ ಹಾಕಿ ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ನೀರು ಬೇಡ, ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ದಪ್ಪ ಆಗಬೇಕು, ಬೇಯಬೇಕು, ತುಂಬ ಟೇಸ್ಟ್ ಆಗುತ್ತೆ ಇದು. ಈಗ ಒಂದು 5 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ದಪ್ಪ ಆಗ್ತದೆ, ಅಲ್ಲಿ ತನಕ ಕುದಿಕ್ಕೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೀರು ದೋಸೆ ಜೊತೆ ಮತ್ತು ವೈಟ್ ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಎಲ್ಲಾದರೂ ನಿಮಗೆ ಸಿಕ್ಕಿದರೆ. ನೋಡಿ, ವೈಟ್ ರೈಸ್ ಜೊತೆ ತುಂಬ ಟೇಸ್ಟಾಗಿರುತ್ತೆ. ಹೀಗೆ ನಾನು ಹಾಕುವ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.